ಸುವರ್ಣ ಆತ್ಮಾವಲೋಕನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಸುವರ್ಣ ನ್ಯೂಸ್ 7 ವರ್ಷಗಳನ್ನ ಪೂರೈಸಿ ಇವತ್ತಿಗೆ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಪ್ರಮುಖ ಕಾಲಘಟ್ಟ ಅಂತ ಪರಿಗಣಿಸಿ ಒಂದು ಬಾರಿ ನಮ್ಮನ್ನು ನಾವು ಹಿಂತಿರುಗಿ ನೋಡಿ ನಾವು ಎಡವಿದ್ದಲ್ಲಿ ತಿದ್ದುಕೊಂಡು ಹೋಗಬೇಕಾದದ್ದು ಎಲ್ಲಿ, ಆ ನಿಟ್ಟಿನಲ್ಲೇ ಈ ಕಾರ್ಯಕ್ರಮ ಸುವರ್ಣ ಆತ್ಮಾವಲೋಕನ. ಕೇವಲ ಇದು ನಮ್ಮ ಬಡವಡಿಕೆ ಅಲ್ಲ, ಸಮಾಜದ ಕೆಲವು ಪ್ರಮುಖರಿಂದ ನಾವು ಎಲ್ಲಿ ಎಡೆಯುತ್ತೇವೆ, ನಾವು ತಪ್ಪು ಮಾಡಿದ್ದಲ್ಲಿ ಅವರಿಂದ ಕೇಳಿ ತಿಳಿದುಕೊಂಡು ನಮ್ಮ ಸಂಪಾದಕರೇ ಅದಕ್ಕೆ ಬಹುಶಃ ಒಂದು ರೀತಿಯಲ್ಲಿ ಉತ್ತರ, ಇನ್ನೊಂದು ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಮುಂದಿನ ಹಾದಿಯನ್ನು ಸಾಗುವವರಿದ್ದೇವೆ ಅನ್ನುವ ಒಂದು ಚಿತ್ರಣವನ್ನು ನೀಡುವ ನಿಟ್ಟಿನಲ್ಲಿಯೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಸ್, ನನ್ನ ಜೊತೆ ಸುವರ್ಣ ನ್ಯೂಸ್ನ ಸಂಪಾದಕರಾದ KVN ಸ್ವಾಮಿಯವರಿದ್ದಾರೆ. ಎಸ್ ಸ್ವಾಮಿ ಸರ್, ಚರ್ಚೆಗೆ ಸ್ವಾಗತ. ನಮಸ್ತೆ. ಬಹುಶಃ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಕನ್ನಡ ಪತ್ರಿಕೋದ್ಯಮದಲ್ಲಿ ಈ ರೀತಿಯ ಪ್ರಯತ್ನ ಸಮಾಜದ ಕೆಲವು ಗಣ್ಯರಿಂದ ನಾವು ಎಡವಿದ್ದೆಲ್ಲಿ ಅಂತ ಕೇಳಿಕೊಂಡು ಅದನ್ನು ವೀಕ್ಷಕರ ಮುಂದೆ ಇಟ್ಟು ಅದಕ್ಕೆ ಉತ್ತರವನ್ನು ಕೊಟ್ಟು ಮುಂದೆ ಯಾವ ರೀತಿಯಲ್ಲಿ ಸಾಕ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಡ್ತಿರೋದು ಪ್ರಪ್ರಥಮ ಪ್ರಯತ್ನ. ಯಾಕೆ ಈ ರೀತಿಯ ಒಂದು ಪರಿಕಲ್ಪನೆ ಯಾಕೆ ಬಂತು ನಿಮ್ಮ ಮನಸ್ಸಿನಲ್ಲಿ? ಇಂಥದ್ದೊಂದು ಮಾಡಬೇಕು, ಒಂದು ಆತ್ಮಾವಲೋಕನ ಒಂದು ಮಾಧ್ಯಮವಾಗಿ ನಾವು ಮಾಡ್ಕೋಬೇಕು ಅನ್ನುವಂಥ ಆ ಪರಿಕಲ್ಪನೆ ನಿಮ್ಮಲ್ಲಿ, ಆ ಪರಿಕಲ್ಪನೆ ಹುಟ್ಟಿದ್ದೆಲ್ಲಿ? ಹುಟ್ಟುಹಬ್ಬ ಆಚರಣೆ, ವಾರ್ಷಿಕೋತ್ಸವ, ಈ ರೀತಿಯ ಸಂದರ್ಭಗಳಲ್ಲಿ ನಾವು ಹಿಂತಿರುಗಿ ನೋಡುವಂಥ ಒಂದು ಅಭ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಅದನ್ನು ನಾವು ಸಿಂಹಾವಲೋಕನ ಅಂತ ಕರಿತೀವಿ, ಆತ್ಮಾವಲೋಕನ ಅಂತ ಕರಿತೀವಿ. ಹೀಗೆ ಹಲವಾರು ರೀತಿಯ ಅವಲೋಕನಗಳನ್ನು ನಾವು ಮಾಡ್ತಾ ಮುಂದೆ ಸಾಗಬೇಕಾಗತ್ತೆ. ಸೊ ನಾವು 7ನೇ ವರ್ಷದ ವಾರ್ಷಿಕೋತ್ಸವ ಮಾಡಬೇಕು ಅಂತ ಚರ್ಚೆಗೆ ಬಂದಾಗ, ನಮ್ಮ ತಂಡದಲ್ಲೆಲ್ಲರೂ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ನಮಗೆ ಅನಿಸಿದ್ದು ಏನು ಅಂತಂದರೆ, ನಾವು ಪ್ರತಿದಿನ ಹಲವಾರು ವಿಚಾರಗಳನ್ನು ಜನತೆಯ ಮುಂದೆ ಇಡ್ತಾ ಇರ್ತೇವೆ. ಜನತೆಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ನಾವು ಕಿವಿ ಮಾತನ್ನು ಹೇಳ್ತಾ ಇರ್ತೇವೆ. ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ, ಜನರನ್ನು ಸರಿದಾರಿಗೆ ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಅದನ್ನು ನೀವು ಮಾಡಿ ಅನ್ನುವಂಥ ಕಿವಿ ಮಾತನ್ನು ನಾವು ಜನತೆಗೆ, ರಾಜಕಾರಣಿಗಳಿಗೆ ಹೇಳ್ತಾ ಇರ್ತೀವಿ. ಸೊ ಒಂದು ಮಟ್ಟದಲ್ಲಿ ಮಾಧ್ಯಮ ಅನ್ನೋದು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡ್ತಾ ಇರ್ತದೆ. ಎಕ್ಸಾಕ್ಟ್ಲಿ. ಈ ತಿದ್ದುವ ಕೆಲಸದಲ್ಲಿ ನಾವು ಎಲ್ಲಿ ತಪ್ಪಿದ್ದೇವೆ ಅನ್ನುವಂಥ ಒಂದು ಅವಲೋಕನವನ್ನು ನಾವು ಮಾಡುವ ಗೋಜಿಗೆ ಹೋಗೋದೇ ಇಲ್ಲ. ನಮಗೆ ನಾವೇ ಸರಿ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಯಾಕೆ ನಮ್ಮದ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಯಾಕೆ ತಿದ್ದುಕೊಳ್ಳಬಾರ್ದು ಅನ್ನುವಂಥ ಒಂದು ಯೋಚನೆ ಬಂದಾಗ ಈ ಅವಲೋಕನ, ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ್ವಿ. ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಆತ್ಮಾವಲೋಕನ ಅನ್ನೋದು ಬಹಳ ಮುಖ್ಯ. ಯಾವುದೇ ಒಂದು ಸಂಸ್ಥೆಯ ದೃಷ್ಟಿಯಿಂದಲೂ ಕೂಡ ಒಂದು ಆತ್ಮಾವಲೋಕನ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಮಾಧ್ಯಮವಾಗಿ ನಾವು ಸಮಾಜದ ಜೊತೆಗೆ ಹೆಜ್ಜೆ ಇಡುವಂಥವರಾಗಿ ಸೊ ಆತ್ಮಾವಲೋಕನ ಮಾಡಬೇಕಾದ ಸಂದರ್ಭ ಈಗ ಬಂದಿದೆ. ಈಗಿನ ಕಾಲಘಟ್ಟ, ಈಗಿನ ರಾಜಕೀಯ ಸನ್ನಿವೇಶಗಳು, ಈಗಿನ ಆಡಳಿತಾತ್ಮಕ ನಿರ್ವಹಣೆಗಳು, ಈಗಿನ ಭ್ರಷ್ಟಾಚಾರದ ಪರಿಸ್ಥಿತಿ, ಈಗಿನ ಸಾಮಾಜಿಕ ಅಸಮತೋಲನ, ಇವೆಲ್ಲವನ್ನೂ ನೋಡಿದಾಗ ನಮಗನ್ಸುತ್ತೆ ನಾವು ಸರಿದಾರಿಯಲ್ಲಿ ಹೋಗ್ತಿದ್ದೇವೇನೋ ಅನ್ನುವಂಥದ್ದನ್ನು ಒಮ್ಮೆ ನಾವು ಹಿಂತಿರುಗಿ ನೋಡೋಣ. ಸೊ ಸರಿದಾರಿಗೆ ಹೋಗದೇ ಇದ್ದ ಪಕ್ಷದಲ್ಲಿ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ, ಇನ್ನೊಬ್ಬರಿಗೆ ಸರಿ ಮಾಡಿಕೊಳ್ಳಿ ಅಂತ ಹೇಳುವುದಕ್ಕೂ ಮುನ್ನ ನಾವು ಒಮ್ಮೆ ಸರಿಯಾಗೋಣ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಸುವರ್ಣ ಆತ್ಮಾವಲೋಕನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಆದರೆ ಸಮಾಜದ ಕೆಲವು ಪ್ರಮುಖರಿಂದ ನಮ್ಮ ತಪ್ಪನ್ನು ಅವರಿಂದ ಕೇಳಿ ತಿಳಿದು ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ, ಎಲ್ಲಿ ಎಡೆದಿದ್ದೇವೆ ಅದನ್ನು ಕೇಳಿ ತಿಳಿಯಬೇಕು, ಅವರಿಂದ ಕೇಳಿಕೊಂಡು ನಾವು ಮುಂದುವರಿಬೇಕು, ಆ ಆಲೋಚನೆ ಹುಟ್ಟಿದೆ. ಅದು ಯಾಕೆ ನೋಡಿ, ಒಂದು ಮಾಧ್ಯಮ ಸಂಸ್ಥೆ ಅಂದಾಗ ನಾನು ವೀಕ್ಷಕರಿಗೂ ಹೇಳೋದಕ್ಕೆ ಇಷ್ಟಪಡ್ತೇನೆ, ಆತ್ಮಾವಲೋಕನ ನಾವು ಮಾಡಿಕೊಳ್ಳಬೇಕಾದ್ದು ನಮ್ಮ ವೀಕ್ಷಕರ ಮುಂದೆ. ಸೊ ವೀಕ್ಷಕರೇ ನಮ್ಮ ಪ್ರಭುಗಳಾಗಿರೋದ್ರಿಂದ ಖಂಡಿತ ಸೊ ಅವರು ನಮಗೆ ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಆವಾಗ ಕೊಡ್ತಾ ಹೋಗ್ತಿರ್ತಾರೆ. ಅದು ಸ್ಕ್ರೀನ್ ಮೇಲೆ ಬಂದಿರೋದಿಲ್ಲ. ಅಲ್ಲೆಲ್ಲೋ ಫೋನ್ ಮಾಡ್ತಾರೆ, ಮತ್ತೊಂದೇನೋ ಯಾರೋ ಸಿಕ್ಕದಾಗ ಹೇಳ್ತಾರೆ. ಸೊ ಅವರಿಗೆ ಒಂದು ವೇದಿಕೆ ಅಂತ ಸಿಕ್ಕಿರೋದಿಲ್ಲ. ಸೊ ನಮ್ಮನ್ನು ಅವರು ಒಂದು ಸರಿದಾರಿಯಲ್ಲಿ ನೋಡೋದಕ್ಕೆ ಇಚ್ಛೆ ಪಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರ ಪ್ರತಿನಿಧಿಗಳಾಗಿ ಅಥವಾ ಅವರನ್ನು ಪ್ರತಿನಿಧಿಸುವಂಥ ಅಥವಾ ಅಧಿಕಾರಿ ವರ್ಗವನ್ನು ಪ್ರತಿನಿಧಿಸುವಂಥ ಕೆಲವು ವ್ಯಕ್ತಿಗಳನ್ನು ನಾವು ಕೇಳಿದಾಗ ಇಡೀ ಜನಸ್ತಮದ, ಇಡೀ ವೀಕ್ಷಕರ ಮನೋಭಾವ ನಮ್ಗೆ ಅರ್ಥ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ನಾವು ಕೆಲವೊಂದು ವ್ಯಕ್ತಿಗಳನ್ನು
ಈ ವಿಚಾರವಾಗಿ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಸುರೇಶ್ ಕುಮಾರ್ ಅವರು ಒಂದು ಮಾತನ್ನು ನಮ್ಮ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ ನಮ್ಮ ಮುಂದೆ, ನೋಡ್ಕೊಂಡ್ಬಿಡೋಣ ಮೊದಲು. ಈ ವರ್ಷ ತಾವು ಏನು ಮಾಡಿದ್ದೀರಾ, ತಮ್ಮಲ್ಲಿ ಎಲ್ಲಿ ಎಡವಿದ್ದೀರಾ, ತಮ್ಮಿಂದ ಏನು ತಪ್ಪಾಗಿದೆ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಳ್ತಾ ಇರೋದು ಕೂಡ ನನಗೆ ಭಾಳ ಹರ್ಷ ತಂದಿದೆ. ಪ್ರಾಯಶಃ ಈ ಕೆಲಸವನ್ನು ಎಲ್ಲ ಚಾನೆಲ್ಗಳು ಮಾಡ್ಕೋಬೇಕು. ಈ TRP ಹುಚ್ಚಿಗೆ ಬಿದ್ದಾಗ ಆ ಧಾವಂತ, ಸುದ್ದಿ ಧಾವಂತ, ಎಲ್ರಿಗಿಂತ ಮುಂಚೆ ಸುದ್ದಿ ಕೊಡಬೇಕು. ಅದು ಹಸಿ ಸುದ್ದಿನೋ, ಅರೆಬೆಂದ ಸುದ್ದಿನೋ, ಪೂರ್ಣ ಬೆಂದ ಸುದ್ದಿನೋ, ಅದು ನೋಡದೆ ಕೊಡಬೇಕು ಅಂತ ನೀವು ಹೋಗ್ತೀರಾ. ಇಂಥ ಸಮಯದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ವಿವೇಚನೆ ಉಪಯೋಗಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ. ನಾವು ಯಾರು ಕೂಡ TRPಗೋಸ್ಕರ ಪತ್ರಕರ್ತರಾದವರಲ್ಲ, ಏನೋ ಒಂದಷ್ಟು ಆದರ್ಶಗಳನ್ನ ಇಟ್ಕೊಂಡು ಪತ್ರಕರ್ತರಾದವರು. ಆದರೆ ಯಾಕೆ ಈ TRP ಹುಚ್ಚು ಯಾಕೆ? ಒಂದು ವೀರೇಂದ್ರ, ನಾನು ಒಂದು ವಿಚಾರ ಹೇಳಬೇಕು ಇಷ್ಟಪಡ್ತೇನೆ. ಹುಚ್ಚು ಅನ್ನುವಂಥ ಪದ ಬಂತು. ನಮಗೆ TRP ಹುಚ್ಚು ಹಿಡಿದಿದೆ. ಅದೇ ರೀತಿ ರಾಜಕಾರಣಿಗಳಿಗೆ ಅಧಿಕಾರದ ಹುಚ್ಚು ಹಿಡಿಯುತ್ತೆ. ಒಬ್ಬ ಸಿನಿಮಾ ನಟನಿಗೆ ನಟನೆಯ ಹುಚ್ಚು ಹಿಡಿಯುತ್ತೆ. ಒಬ್ಬ ಸಂಗೀತಗಾರನಿಗೆ ಹಾಡುವ ಹುಚ್ಚು ಹಿಡಿಯುತ್ತೆ. ಸೊ ಈ ಹುಚ್ಚನ್ನು ನಾವು ತಪ್ಪು ಅಂತ ಭಾವಿಸುವಂಥ ಅಗತ್ಯ ಇಲ್ಲ. ಆದರೆ ಈ ಹುಚ್ಚುತನದಿಂದ ಯಾರಿಗೆ ಲಾಭ ಆಗುತ್ತೆ ಅನ್ನೋದನ್ನಷ್ಟೇ ನಾವು ನೋಡಬೇಕು. ನಾವು TRPಗೆ ಬಿದ್ದು ಸಮಾಜಘಾತಕವಾಗಿ ಏನಾದರೂ ಮಾಡ್ತಾ ಇದ್ದರೆ ಅದು ಖಂಡಿತ ಅದು ತಪ್ಪು, ನಾನು ಒಪ್ತೇನೆ. ಆದರೆ ಈ ಹುಚ್ಚು ತಪ್ಪಲ್ಲ. ರಾಜಕಾರಣಿಗಳಿಗೆ ಅಧಿಕಾರದ ಹುಚ್ಚು ತಪ್ಪಲ್ಲ. ಅಧಿಕಾರಿ ವರ್ಗಕ್ಕೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಬೇಕು, ಅಧಿಕಾರಿ ವರ್ಗದವ್ರನ್ನ ಸಿಬ್ಬಂದಿಯನ್ನು ಕಟ್ಟುನಿಟ್ಟಾಗಿ ಕೆಲಸ ಮಾಡುವಂತೆ ಮಾಡಬೇಕು ಅಂತ ಹುಚ್ಚು, ಅದು ತಪ್ಪಲ್ಲ. ವೀಕ್ಷಕರಿಗೆ ನಾವು ಸರಿಯಾದ ಸುದ್ದಿಯನ್ನು ನೋಡಬೇಕು ಅನ್ನುವಂಥ ಹುಚ್ಚು, ಅದು ತಪ್ಪಲ್ಲ. ಸೊ ಈ ಹುಚ್ಚು ಹಿಡಿಸ್ಕೊಂಡವರು ಅದರ ಪರಿಣಾಮವನ್ನು ಸಮಾಜದ ಮೇಲೆ ಪಾಸಿಟಿವ್ ಆಗಿ ತರ್ತಾರಾ ಅನ್ನುವಂಥದ್ದು ಮುಖ್ಯ. ಸೊ TRP ಹುಚ್ಚು ಅನ್ನುವಂಥದ್ದು ಅಷ್ಟೇ ಇಟ್ಕೊಂಡಾಗ ನನಗನ್ಸುತ್ತೆ ಅದನ್ನು ನಾವು ಪಾಸಿಟಿವ್ ಆಗಿ ನೋಡಿದಾಗ ಅದು ಯಾವುದೇ ರೀತಿಯ ದುಷ್ಪರಿಣಾಮಗಳು ಅದರಲ್ಲಿ ಆಗಲಿಕ್ಕಿಲ್ಲ ಅಂತ ಆ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ 7 ವರ್ಷದಿಂದಲೂ ಭಾಳ ಗಂಭೀರವಾಗಿ, ಭಾಳ ಸಮಯೋಚಿತವಾಗಿ, ಭಾಳ ಸೂಕ್ಷ್ಮವಾಗಿ ಸುದ್ದಿಗಳನ್ನು ಕೊಡ್ತಾ ಬಂದಿದೆ ಅಂತ ನಾನು ಅಂದ್ಕೋತೇನೆ. ಕೇವಲ ಸುರೇಶ್ ಕುಮಾರ್ ಅಷ್ಟೇ ಅಲ್ಲ, ರಾಜಕಾರಣಿಗಳಷ್ಟೇ ಅಲ್ಲ, ಈ ರೀತಿ ನಮ್ಮ ತಪ್ಪನ್ನು ಎತ್ತಿ ತೋರಿಸುವ ಹಲವರಿದ್ದಾರೆ. ಅದು ಪೊಲೀಸ್ ಅಧಿಕಾರಿಗಳಿದ್ದಾರೆ, ವಕೀಲರಿದ್ದಾರೆ, ಕಲಾವಿದರಿದ್ದಾರೆ. ಅವರೆಲ್ಲರೂ ಕೂಡ ಏನು ಹೇಳಿದ್ದಾರೆ, ಅವರು ಯಾವ ತಪ್ಪನ್ನು ತೋರಿಸಿ ನೀವು ತಿದ್ದುಕೊಳ್ಳಿ ಅಂತ ಹೇಳಿದ್ದಾರೆ, ಅವೆಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತೇವೆ, ಆತ್ಮಾವಲೋಕನ ಮಾಡ್ಕೊಳ್ತೇವೆ. KVN ಸ್ವಾಮಿಯವರು ಉತ್ತರವನ್ನು ಕೊಡ್ತಾರೆ. ಈಗ ಒಂದು ಬ್ರೇಕ್ ನಂತರ ಸುವರ್ಣ ಆತ್ಮಾವಲೋಕನ ಮುಂದುವರಿಯುತ್ತೆ.